ಬಂಧುಗಳ ಹರಸೆ ಎಂದು ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಬಾಬಿ ಡಾಲ್ ಹಿಯೋ. ಏ ಕುಂಬಳಕಾಯಿ, ನಿನಗೆ ಮಾಡಕ್ ಬೇರೆನು ಕೆಲಸನೇ ಇಲ್ವೇ? ಏನೇ ಮಾಡ್ತಾ ಇದ್ಯಾ? ನೀನ್ ಯಾವಾಗ ಬಂದೆ? ನಮ್ಮ ಹಳೆ ಟೇಪ್ ರೆಕಾರ್ಡ್ ಹೇಗಿದ್ದಾಳೆ? ಮಾತ್ ಮರುಸ್ಬೇಡ ಇವಳ ದೆವ್ವ. ನಾನು ಆಗ್ಲೇ ಬಂದೆ, ಅಮ್ಮನ ಹತ್ರ ಓದ್ತೀನಿ ಅಂತ ಸುಳ್ಳು ಹೇಳಿ ಏನೇ ಮಾಡ್ತಾ ಇದ್ಯಾ? ಟಿಕ್ ಟಾಕ್ ಮಾಡ್ತಾ ಇದೆ ಕಣಲೆ. ಸದ್ಯದಲ್ಲೇ ನ್ಯಾಷನಲ್ ಲೆವೆಲ್ ಅಲ್ಲಿ ಟಿಕ್ ಟಾಕ್ ಸ್ಟಾರ್ ಆಗ್ತೀನಿ, ನೋಡ್ತಾ ಇರೋ ಹಳೆ ಮುತ್ತು. ನೀನು ನ್ಯಾಷನಲ್ ಲೆವೆಲ್ ಸ್ಟಾರ್? ಓಹೋ, ಭ್ರಮೆ. ಚೆನ್ನಾಗಿದೆ ಬಿಡು. ನಿನಗೆ ಹೊಟ್ಟೆ ಉರಿ ಕಣೆ. ಟಿಕ್ ಟಾಕ್ ಅಲ್ಲಿ ನಮ್ಗೆ ಯಾವ ರೇಂಜಿಗೆ ಫ್ಯಾನ್ಸ್ ಇದ್ದಾರೆ ಅಂತ ಸಣ್ಣ ಕ್ಲೂ ಕೂಡ ಇಲ್ಲ ನಿನ್ಗೆ. ರಿಯಲ್ ಟ್ಯಾಲೆಂಟ್ಗೆ ಒಂದಲ್ಲ ಒಂದಿನ ಬೆಲೆ ಸಿಕ್ಕೇ ಸಿಗುತ್ತಮ್ಮ. ಟಿವಿ ಬಂದ್ಮೇಲೆ ಒಂದಷ್ಟು ಜನ ಹಾಳಾದ್ರು, ಮೊಬೈಲ್ ಬಂದ್ಮೇಲೆ ಇನ್ನೊಂದಷ್ಟು ಜನ ಹಾಳಾದ್ರು. ನಿಂಗೆ ಯಾವಾಗ್ಲೂ ಬರೀ ಇದ್ರದೇ ಚಿಂತೆ ಅಲ್ವಾ? ಏನೇ ಗಿಟ್ಟುತ್ತೆ ನಿಂಗೆ ಇದರಿಂದ? ಎಲ್ಲದ್ರಲ್ಲೂ ಏನಾದ್ರೂ ಗಿಟ್ಬೇಕು ಅಂತಾನೆ ಮಾಡ್ಬೇಕಾ? ಅಷ್ಟಕ್ಕೂ ನಾನ್ ಡಿಫ್ರೆಂಟ್ ಆಗಿ ಕ್ರಿಯೇಟಿವ್ ವಿಡಿಯೋ ಮಾಡಿದ್ರಿಂದಾನೆ ಇಷ್ಟೆಲ್ಲ ಫಾಲೋವರ್ಸ್ ಇರೋದು, ತಿಳ್ಕೊ. ಸರಿ ಹೋಯ್ತು, 3 ಹೊತ್ತು ಇದನ್ನೇ ಮಾಡ್ತಾ ಇದ್ರೆ ನಿಂತರ್ದವ್ರೆ 3 ಹೊತ್ತು ಟೈಮ್ ವೇಸ್ಟ್ ಮಾಡೋರು ನಿನ್ ಪ್ರೊಫೈಲ್ ನೋಡಿ ಲೈಕ್ ಹೊತ್ತು ತರ್ತಾರಷ್ಟೇ. ಅದನ್ನೇ ದೊಡ್ಡ ಸಾಧನೆ ಅನ್ನೋ ತರ ಹೇಳಕ್ ಬಂದ್ಬಿಟ್ಲು. ಏಯ್, ಬರ್ಗರ್ ಇಷ್ಟ ಇಲ್ಲ ಅಂದ್ರೆ ಒಣ ಚಪಾತಿ ತಿನ್ನು. ಅದ್ಬಿಟ್ಟು ಬರ್ಗರ್ ಹಾಗೆ ಹೀಗೆ ಅಂತ ಲೂಸ್ ಕಮೆಂಟ್ ಎಲ್ಲ ಮಾಡಕ್ ಹೋಗ್ಬೇಡ. ಆಮೇಲೆ ಬರ್ಗರ್ ಟೇಸ್ಟ್ ಗೊತ್ತಿರೋರು ಪಕ್ಕ ಪಕ್ಕ ಅಂತ ನಕ್ಬಿಡ್ತಾರಷ್ಟೇ. ಏನೇ ಚೆನ್ನಾಗಿರೋದು. ಯಾರು ಕಷ್ಟಪಟ್ಟು ಮ್ಯೂಸಿಕ್ ಮಾಡಿರೋದಕ್ಕೆ ನೀವು ಮೂತಿ ಹೊರೆ ಮಾಡಿದ್ರೆ ದೊಡ್ಡ ವಿಷಯನಾ? ಅದನ್ನ ಸಣ್ಣ ಮಗನು ಮಾಡುತ್ತೆ ಕಣೆ, ಸುಮ್ಮನೆ ಬಿಲ್ಡಪ್ ಕೊಡ್ಬೇಡ. ಅಮ್ಮಣ್ಣಿ, ಟಿಕ್ ಟಾಕ್ ಮಾಡೋದು ಚಿಲ್ಲರೆ ವಿಷಯ ಅಂತ ಮಾತಾಡ್ತೀಯಲ್ಲ. ದಮ್ಮಿದ್ರೆ ನೀನು ಮಾಡು ನೋಡೋಣ. ನಿನ್ ವಿಡಿಯೋಗೆ ಅದೆಷ್ಟು ಲೈಕ್ಸ್ ಬರುತ್ತೆ ಅಂತ ನಾನು ನೋಡಬಿಡ್ತೀನಿ. ಚೈಲ್ಡ್ ಚಪಾತಿಗಳ ಜೊತೆ ಚಾಲೆಂಜ್ ಮಾಡಕ್ಕೆ ನಾನೇ ನಿಂತರ ಲೂಸ ಹೋಗಲೇ. ಈ ವಿಲ್ ದಟ್ ದೆವ್ವ ಅಲ್ಲಿಗೆ ನಿನ್ ತಾಕತ್ತಿಲ್ಲ ಅಂತ ಒಪ್ಕೊಳ್ಳೋ ಹಳೆ ಮುಚ್ಚಿ. ಕೊನೆಯಲ್ಲಿ ಒಂದು ತಪ್ಪು ಮಾಡ್ಬಿಟ್ಟೆ ಕುಂಬಳಕಾಯಿ. ಇಷ್ಟು ದಿನ ಅದ್ ಯಾವಳಿದ್ಲು ನನಗೆ ಗೊತ್ತಿಲ್ಲ, ಆದ್ರೆ ಇವತ್ತಿಂದ ಟಿಕ್ ಟಾಕ್ ಸಾಮ್ರಾಜ್ಯದ ಅನಭಿಷಿಕ್ತ ದೊರೆ ಸಾನಿ ಈ ರೌಡಿ ಬೇಬಿನ ಕಣಲೆ. ಫೋನು ಬಾಸ್ ಬಾಸ್ ಬಾಸ್, ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಇನ್ನು ಯಾರು ಬಂದೇ ಇಲ್ಲ. ಅಲ್ಲ, ನಿನ್ನೆ ತಾನೇ ಮದುವೆ ಮುಗೀತಲ್ಲ ಬಾಸ್, ಅದಕ್ಕೆ ಟುಡೇ ಯು ಆಲ್ ಡೋಂಟ್ ಕಮ್ ಟು ಆಫೀಸ್ ಅನ್ಕೊಂಡೆ. ಈ ತರ ನಾನ್ಸೆನ್ಸ್ ವಿಚಾರಗಳನ್ನ ಯೋಚನೆ ಮಾಡೋದಕ್ಕೆ ಚಾನ್ಸ್ ಸಿಕ್ಲಿ ಅಂತ ಕಾಯ್ತಿರ್ತೀರಲ್ವಾ ನೀವು? ಅಂದ್ಕೊಳ್ತೇನೆ ಏನ್ ಮಾಡ್ತೀರಾ? ಅಲ್ಲ ಬಾಸ್, ಅದು ಹಾಗಲ್ಲ. ಮತ್ತೇನ್ರಿ ಅಲ್ಲ, ಮದ್ವೆ ಆಗಿರೋ ನಂದ ಆ ಸಂಭ್ರಮಕ್ಕೆಲ್ಲ ಇನ್ನ ಎಷ್ಟು ದಿನ ಬೇಕಾಗುತ್ತೋ ಏನೋ. ವಾಟ್ ಏನಂದ್ರಿ? ಅದು ನಿಮಗಿಂತ ನನ್ನ ಮದುವೆನೇ ಬೇಗ ಆಗೋಗುತ್ತಾ ಅಂತ.
ತಲೆಹರಟೆ ಸಾಕು. ಇವತ್ತಿನ ಶೆಡ್ಯೂಲ್ ಹೇಳಿ. ಹಾಗೇನೆ ಅಮೂಲ್ಯ ಮೇಡಮ್ ನ ಕರಿಯಕ್ಕೆ ಅಮೂಲ್ಯ ಮೇಡಮ್ ಇನ್ನ ಬಂದಿಲ್ಲ ಬಾಸ್. ನಾನು ಬೇಕಿಲ್ಲ. ಅಮೂಲ್ಯ ಮೇಡಮ್ ಹೆಸರು ಹೇಳ್ತಿದ್ದಾಗೆ ಬಾಸು ಕಲ್ಪನಾ ವಿಲಾಸಕ್ಕೆ ಹೋಗ್ಬಿಟ್ರು. ಹೇಳು, ನೀನನ್ನ ಇಷ್ಟಪಡ್ತಿದ್ಯಾ? ಇಲ್ಲ, ನನ್ಗೆ ಆ ಥರ ಯಾವ ಫೀಲಿಂಗ್ಸು ಇಲ್ಲ. ಇಲ್ವಾ? ಮತ್ತೆ ಯಾಕೆ ಹಾಗೆ ಹೇಳ್ದೆ? ಅದು ಅದು ಇನ್ನೇನು ಮಾಡೋದು, ನೀನು ಒಂದ್ರ ಮೇಲೆ ಒಂದು ಪ್ರಶ್ನೆ ಕೇಳಿ ಟೆನ್ಷನ್ ಕೊಟ್ಟಿಯಲ್ಲ, ಅದಕ್ಕೆ ಸಡನ್ ಆಗಿ ತೊಚ್ಚಿದ್ದು ಹೇಳ್ಬಿಟ್ಟೆ. ನೀನೊಂಥರ ನನ್ನ ಕುಟುಂಬ ಇದ್ದಾಗೆ. ನೀನು ಹೇಳೋ ಥರ ಫೀಲಿಂಗ್ಸು ಏನಿಲ್ಲ. ಕಲ್ಲ 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 ಚೀ ಕಲ್ಲ 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 ಓನ್ ಮಾಡ್ತಾ ಇದೀಯಾ? ಏರಿ ಮುಖ ನೋಡ್ತಿದ್ದೀರಾ? ಇಲ್ಲ ಪಿಕ್ಚರ್ ನೋಡ್ತಿದ್ಯಾ? ಇಲ್ಲಿ ಓಡ್ತಾ ಇಲ್ಲ ಅಂದ್ರು ಮನಸ್ಸಿನ ಬಿಳಿ ಪರದೆ ಮೇಲೆ ಫಿಲಂ ಫೆಸ್ಟಿವಲ್ ಅನ್ನೋ ತರ ಒಂದಾದ್ಮೇಲೆ ಒಂದು ಓಡ್ತಾ ಇರ್ಬೇಕಲ್ವಾ ಬಾಸ್? ಶರಾಬ್ಕ ಅಂತ ಮಧು ಶೆಡ್ಯೂಲ್ ಏನು ಅಂತ ಹೇಳಿ. ಇರಿ ಬಾಸ್, ಕ್ಯಾಲೆಂಡರ್ ನೋಡ್ಬಿಟ್ಟು ಹೇಳ್ತೀನಿ. Everybody come on one time. Everybody come on two time. ನೀವೀ ಜನ್ಮದಲ್ಲಿ ಉದ್ದಾರ ಆಗಲ್ಲ ಅನ್ಸುತ್ತೆ ರೀ. ಏನ್ರಿ ಅದು ಅಷ್ಟೊಂದು ಅನ್ಪ್ರೊಫೆಷನಲ್ ಆಗಿ ಆಡ್ತಿದ್ದೀರಾ? ಅದು ಯಾವತ್ತು ನೋಡದೇ ಇರೋದನ್ನ ನೋಡಿದ್ರೆ ಆಶ್ಚರ್ಯ ಆಗಲ್ವಾ ಬಾ? ಅದಕ್ಕೆ ನಗು ಬಂತು. ಏನ್ರಿ ಅದು? ಅಮೂಲ್ಯ ಮೇಡಮ್ ಟಿಕ್ ಟಾಕ್ ವಿಡಿಯೋ ಮಾಡಿದ್ದಾರೆ ಬಾಸ್, ಅದನ್ನೇ ನೋಡ್ತಾ ಇದ್ದೆ. ವಾಟ್? ಅಮೂಲ್ಯನಾ? ಅಮೂಲ್ಯ ಅನ್ನೋ ಹೆಸರು ಹೇಳಿದ್ದಕ್ಕೆ ಬದುಕೊಂಡೆ, ಇಲ್ಲ ಅಂದ್ರೆ ಕ್ಯಾಲೆಂಡರ್ ಬದಲು ಟಿಕ್ ಟಾಕ್ ಓಪನ್ ಮಾಡಿದ್ರ ಅಂತ 1 ವರ್ಷದ ಸಂಬಳ ಕೊಟ್ಟು ಮನೆಗೆ ಕಳ್ಸೋ ಚಾನ್ಸಸ್ ಇತ್ತು. ಒಂದು ಹೆಸರಿಗೆ ಇಷ್ಟೊಂದು ತಾಕತ್ತಿರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಂತ ಅಮೂಲ್ಯ ಅಂತ ಹೇಳಿದ್ರಿ, ಜೊತೆಲಿ ಇವನ್ ಯಾರು ಅದಾನಲ್ರಿ ಇಲ್ಲಿ? ಅದಾ ಬಾಸ್, ಅದು ಅಮೂಲ್ಯ ಮೇಡಮ್ ಜೊತೆ ಅವನು ಡ್ಯೂಯೇಟ್ ಆಡಿರೋದು. ವಾಟ್? ಅಮೂಲ್ಯ ಜೊತೆ ಡ್ಯೂಯೇಟ್? ಆರ್ತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ ಅತ್ತೆ. ಮನೆಗೆ ಬಂದು 2ನೇ ದಿನನೇ ನಿನ್ನ ಹತ್ರ ಈ ಮಾತು ಹೇಳ್ತಾ ಇದ್ದೀನಿ ಅಂತ ನೀನು ಒತ್ಕೋಬಾರ್ದು. ಹಾಗಿದ್ರೆ ಹೇಳ್ತೀನಿ. ಅಯ್ಯೋ ಇಲ್ಲ ಅತ್ತೆ, ನಾನು ಯಾಕೆ ಹಾಗೆ ಅಂದ್ಕೊಳ್ತೀನಿ? ನೀವೇ ಹೇಳ್ದಾಗೆ ನೀವು ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ನೀವೇನೇ ಮಾತಾಡಿದ್ರು ನಾನು ಒಳ್ಳೇದಕ್ಕೆ ಅಂತ ನಂಗೆ ಗೊತ್ತು ಅತ್ತೆ. ಅದು ಸರಿನೇ, ಆದರೂ ನಮ್ಮಿಬ್ಬರು ಮದುವೆ ನಿಮ್ಗೆ ಇಷ್ಟ ಇರಲಿಲ್ಲ ಅಂತ ನಂಗೆ ಗೊತ್ತು. ಆದರೂ ನನ್ನ ಬಗ್ಗೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತಿದ್ದೀರಲ್ಲ, ಅದೇ ಖುಷಿ. ವಿಷಯ ಏನೇ ಇರಲಿ ಹೇಳಿ ಅತ್ತೆ. ಶ್ರೀಮಂತರ ಮನೆಯಲ್ಲಿ ಒಂದು ಪದ್ಧತಿ ಇದೆ. ಅದೇನಪ್ಪ ಅಂದರೆ, ಮದುವೆ ಆದ ಹೊಸ ಸೊಸೆಯಿಂದ ಪ್ರೆನಪ್ ಅನ್ನೋ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡ್ಕೊಳ್ಳೋದು. ಇದು ಅದೇ ಡಾಕ್ಯುಮೆಂಟ್. ಹೌದಾ? ಇದರಲ್ಲಿ ಏನಿದೆ ಅತ್ತೆ? ಇದರಲ್ಲಿ ಏನಿರುತ್ತೆ ಅಂದರೆ, ಒಂದು ವೇಳೆ ಮಗ ಸೊಸೆ ಮಧ್ಯೆ ಡಿವೋರ್ಸ್ ಆದರೆ ಆ ಮನೆ ಸೊಸೆ ಆಸ್ತಿ ಎಲ್ಲ ತನಗೆ ಸೇರಬೇಕು ಅಂತ ಕೇಳಬಾರ್ದು ಅಂತಿರುತ್ತೆ.
ಆದರೆ ನಾನು ತಂದಿರೋ ಡಾಕ್ಯುಮೆಂಟ್ಸ್ ಅದಲ್ಲಮ್ಮ. ಯಾಕಂದರೆ ನಿಮ್ಮಿಬ್ಬರ ಮಧ್ಯೆ ಅದೆಲ್ಲ ಏನೂ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾ. ಇಲ್ಲ ಅತ್ತೆ. ಅಮ್ಮ, ಇಲ್ಲ ಅಮ್ಮ, ಏನೇ ಕಷ್ಟ ಬಂದರೂ ನಾನು ಅವ್ರ ಜೊತೆನೇ ಇರ್ತೀನಿ, ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀನಿ, ಹಾಗೆಲ್ಲ ಏನೂ ಆಗಲ್ಲ. ಹಾಗಾಗಬಾರ್ದು ಅನ್ನೋದೇ ನನ್ನ ಆಸೆ ಕೂಡ. ಒಂದು ವೇಳೆ ಟೈಮ್ ಕೆಟ್ಟರೆ ಯಾರೇನು ಮಾಡೋಕ್ಕಾಗತ್ತೆ ಹೇಳು? ಇದರಿಂದ ನಿಮ್ಮ ಯಾರಿಗೂ ನೋವಾಗಬಾರ್ದು, ಸಹಾಯನೂ ಆಗಬೇಕು ಅಂತ. ಯಾಕಂದರೆ ನಿನಗೂ 3 ಜನ ತಂಗಿರಿದ್ದಾರೆ, ಮನೆಯಲ್ಲಿ ಬಡತನ ಇದೆ. ಸೊ ವಿಕ್ಕಿ ಪಾಲಿನ 50% ಪ್ರಾಪರ್ಟಿ ನಿನಗೆ ಸೇರಬೇಕು ಅಂತ ನಾನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಿದ್ದೀನಿ. ಆರ್ತಿ ಅವರೇ, ಎದು ನಾನು ಬಮ್ಮಯ್ದ. ಭಾವ ನೀವಾ? ಸಾರಿ, ನಾನು ಇನ್ನೂ ನಿನ್ನೆ ನೈಟ್ ಗುಂಗಲ್ಲ ಇದೆ. ಸಾರಿ ಯಾಕೆ ನಗ್ತಾ ಇದ್ದೀರಾ ಅಂತ ನನಗೆ ಗೊತ್ತಾ? ಯಾಕಪ್ಪ? ಇನ್ನೇನಕ್ಕೆ 5 ನಿಮಿಷಕ್ಕೊಂದ್ಸಲ ಅಲಾರಾಮ್ ಪಡ್ಕೊಳ್ಳಿ ಅಂತ ಕಾಟ ಕೊಡಕ್ಕೆ ಇಟ್ಟಿದ್ರಲ್ಲ, ಅದಕ್ಕೆ. 2 ನಿಮಿಷಕ್ಕೆ ಇಟ್ಟಿದ್ರು ನೀನೇನು ಸುಮ್ಮನಿರ್ತಿರಿಲ್ಲ ಬಿಡು. ಇರೋ ಬರೋ ಅಲಾರಾಮ್ನೆಲ್ಲ ಹುಡುಕಿ ಸೈಲೆಂಟ್ ಮಾಡಿರ್ತೀಯ. ಮತ್ತೆ ಬಿಡ್ತೀವಾ? ನಾನು ಇದಕ್ಕೆ ರಿವೆಂಜ್ ತೀರ್ಸ್ಕೊಳ್ತೀನಿ. ಸಾರಿ ಕಣಪ್ಪ, ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ, ಆದ್ರೆ ಇದ್ರ ಹಿಂದೆ ಇರೋ ಕೈ ನಿನ್ ತಂಗಿದೆ. ಆ ಲೆವೆಲ್ಗೆ ಇನ್ಯಾರು ಕಿತಾಪತಿ ಮಾಡ್ತಾರೆ ಗೊತ್ತು ನನಗೆ. ಅಷ್ಟೊಂದು ವಿಘ್ನ ಇದ್ರು ನೀನು ಫಸ್ಟ್ ನೈಟ್ ಆಯ್ತಲ್ಲ, ಬಿಡು. ಹೌದು ಬವ, ಇನ್ನು ನಮ್ಮಿಬ್ಬರನ್ನ ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ ಅನ್ನೋದೇ ಖುಷಿ. ವಿಕ್ಕಿ ಪಾಲಿನ 50% ಪ್ರಾಪರ್ಟಿ ನಿನಗೆ ಸೇರಬೇಕು ಅಂತ ನಾನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಿದ್ದೀನಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದೆ, ನೀನು ನೊಂದ್ಕೋಬಾರ್ದು ಅಂತ. ನಿನಗೆ ಹರ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲಮ್ಮ, ತಂದು ಕನ್ಸನ್ನ ಅಷ್ಟೇ. ನೋಡು, ನಿನಗೆ ಸೈನ್ ಮಾಡೋಕ್ಕೆ ಬೇಜಾರಾಗುತ್ತೆ ಅನ್ನೋದಾದರೆ ನೀನು ಸೈನ್ ಮಾಡೋದು ಬೇಡ. ಅತ್ತೆ ಅತ್ತೆ, ನೀನು ಕರೆದೇ ಕರೀತೀಯ ಅಂತ ನಂಗೆ ಗೊತ್ತಿತ್ತು ಕಣೆ. ಎಷ್ಟಾದರೂ ಮಿಡಲ್ ಕ್ಲಾಸ್ನವ್ರಿಗೆ ದುಡ್ಡೇ ಮುಖ್ಯ ಅಲ್ವಾ? ಅಮ್ಮ, ನನ್ನ ವಿಕ್ಕಿ ಅವ್ರ ಮಧ್ಯೆ ಯಾರು ಬರಕ್ಕೆ ಸಾಧ್ಯ ಇಲ್ಲ. ಆಗ ಬಂದು ನಾವು ಬೇರೆ ಆಗ್ತಿದ್ವಿ ಅಂದರೆ 50% ಅಲ್ಲ, ನಂಗೊಂದು ಬಿಡಿಗಾಸು ಬೇಡ.
ಬಾಸ್ ದಯವಿಟ್ಟು ಮೊಬೈಲ್ ಕೊಟ್ಬಿಡಿ ಬಾಸ್, ಅದು ನಂದು ಬಾಸ್. ಕೋಪದಲ್ಲಿ ಎಲ್ಲಾರು ಬಿಸಾಕ್ಬಿಟ್ಟಿರ, ಇನ್ನ EMI ಬೇರೆ ಕಟ್ಟಿಲ್ಲ ಬಾಸ್. ಮೊಬೈಲ್ ಕೊಟ್ಬಿಡಿ ಬಾಸ್. ಸುಮ್ಮನೆ ನಿಂತ್ಕೊಳ್ರಿ ಅಂತ ಮತ್ತವಳು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಯಾವೊಂದು ಹುಡುಗನ ಜೊತೆ ಡ್ಯೂಟ್ ಬೇರೆ ಮಾಡ್ತಾಳೆ. ಅಮೂಲ್ಯ ಮೇಡಮ್ ಮಾಡಿರೋ ಟಿಕ್ ಟಾಕ್ ವಿಡಿಯೋಗೆ ಇನ್ಯಾರು ಡ್ಯೂಯೆಟ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಬಾಸ್ ಯಾಕೆ ಹುಡ್ಕೋಬೇಕು? ಅಲ್ಲ, ಅಮೂಲ್ಯ ಮೇಡಮ್ ವಿಡಿಯೋ ಮಾಡಿರೋದೇ ಪ್ರಾಬ್ಲಮ್ಮಾ? ಇಲ್ಲ ಅವ್ರ ಜೊತೆ ಇನ್ನೊಬ್ಬ ಹುಡುಗ ಇದ್ದಾನೆ ಅನ್ನೋದೇ ಪ್ರಾಬ್ಲಮ್ಮಾ? ಬಾಸ್ ಒಂದ್ ನಿಮಿಷ ಬಾಸ್. ಏನ್ರಿ ನಿಮ್ಗಳು? ಅಲ್ಲ, ಅಮೂಲ್ಯ ಮೇಡಮ್ ಈ ವಿಡಿಯೋನ ಆಫೀಸಲ್ಲಂತೂ ಮಾಡಿಲ್ಲ, ಮತ್ತೆ ನೀವ್ ಯಾಕೆ ಹುಡ್ಕೋತಾ ಇದ್ದೀರಾ? ಅಲ್ಲ, ಅವ್ರು ಮಾಡಿರೋ ಟಿಕ್ ಟಾಕ್ ವಿಡಿಯೋಲಿ ಇನ್ಯಾವುದೋ ಹುಡುಗ ಇದ್ದಾನೆ ಅನ್ನೋದು ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ತರಿಸ್ತಿದೆ ಅಂತ. ನೋಡಿ ನೋಡಿ ಏನ್ ಸಖತ್ತಾಗಿ ಮಾಡಿದ್ದಾರೆ. ಏನ್ ಹಾವ ಭಾವ, ಎಕ್ಸ್ಪ್ರೆಷನ್ ಅಂತೂ ಸೂಪರ್. ಆ ಹುಡುಗನ ಫ್ರೇಮ್ ಅಲ್ಲಿ ಎಷ್ಟು ಹ್ಯಾಂಡ್ಸಮ್ ತರ ಕಾಣಿಸ್ತಾ ಇದ್ದಾನೆ ಅಲ್ವಾ ಬಾಸ್? ಅಂದ್ರೆ ಡಬ್ಬ ತರ ಇದ್ದಾನೆ ಅಂತ ಹೇಳಿದೆ. ಅಮೂಲ್ಯ ಮೇಡಮ್ ಜೊತೆ ಡ್ಯೂಯೆಟ್ ಮಾಡಿದ್ದಾನೆ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವನ್ಗೆ. ಯಾರೋ ಚೈಲ್ಡ್ ಇರ್ಬೇಕು ಬಾಸ್. ಅಮೂಲ್ಯ ಮೇಡಮ್ ಜೊತೆ ಡ್ಯೂಯೆಟ್ ಮಾಡೋ ರೈಟ್ಸ್ ನಮ್ ಬಾಸ್ ಒಬ್ರಿಗೆ ಇರೋದು ಅಂತ ಈ ಗುಗ್ಗು ನನ್ನ ಮಗನ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅಂದಾಗೆ ನೀವ್ ಯಾಕೆ ಇಷ್ಟು ಕೋಪ ಮಾಡ್ಕೊಂತ ಇದ್ದೀರಾ ಬಾಸ್? ನಿಮ್ಗಿದೆಲ್ಲ ಅರ್ಥ ಆಗೋದಿಲ್ಲ. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು.